ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 62ನೆಯ ಅಧ್ಯಾಯವಾದ ಆರೋಗ್ಯವ್ರತ, ಅದನ್ನಾಚರಿಸಿ ವ್ಯಾಧಿಯನ್ನು ಕಳೆದುಕೊಂಡ ಅನರಣ್ಯ ಮಹಾರಾಜನ ಕಥೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಅಗಸ್ತ್ಯ ಮುನಿಯು ಹೇಳುತ್ತಾನೆ, ಮಹಾರಾಜನೇ, ಅತಿ ಪುಣ್ಯವೂ ಸರ್ವ ಪಾಪನಾಶಕವೂ ಆದ ಆರೋಗ್ಯವೆಂಬ ಹೆಸರಿನ ಮತ್ತೊಂದು ವ್ರತವನ್ನು ಹೇಳುತ್ತೇನೆ. ವ್ರತಿಯು ಷಷ್ಠಿಯ ದಿನ ಊಟ ಮಾಡಿ ಸಪ್ತಮಿಯ ದಿನ ಭಾನುವನ್ನು ಆದಿತ್ಯ, ಭಾಸ್ಕರ, ರವಿ, ಭಾನು, ಸೂರ್ಯ, ದಿವಾಕರ, ಪ್ರಭಾಕರ ಎಂಬ ನಾಮಗಳಿಂದ ಅರ್ಚಿಸಿ ವ್ರತವನ್ನು ಮಾಡಬೇಕು. ಅಷ್ಟಮಿಯ ದಿನ ಪಾರಣೆಯನ್ನು ಮಾಡಬೇಕು. ಇದೇ ವ್ರತದ ಶಾಸ್ತ್ರಕ್ರಮ. ಈ ಕ್ರಮದಿಂದ ವರ್ಷ ಪೂರ್ತಿಯಾಗಿ ಸೂರ್ಯನನ್ನು ಅರ್ಚಿಸುವವನಿಗೆ ಈ ಜನ್ಮದಲ್ಲಿ ಆರೋಗ್ಯವು ಧನಧಾನ್ಯಗಳು ಲಭಿಸುವವು. ಪರದಲ್ಲಿ ಪುನರಾವೃತ್ತಿ ಇಲ್ಲದ ಶುಭಸ್ಥಾನವು ದೊರೆಯುವುದು. ಪೂರ್ವದಲ್ಲಿ ಮಹಾಬಲವುಳ್ಳವನೂ ಚಕ್ರವರ್ತಿಯೂ ಆದ ಅನರಣ್ಯನೆಂಬ ಮಹಾರಾಜನಿದ್ದನಷ್ಟೇ. ದೊರೆಯೇ, ಆತನಿಂದ ಪೂಜಿತನಾಗಿ
ಸಂತುಷ್ಟನಾದ ಸೂರ್ಯದೇವನು ಆತನಿಗೆ ಉತ್ತಮವಾದ ಆರೋಗ್ಯವನ್ನು ದಯಪಾಲಿಸಿದನು. ಭದ್ರಾಶ್ವ ಮಹಾರಾಜನು ಕೇಳುತ್ತಾನೆ, ಬ್ರಹ್ಮನೇ, ಅನರಣ್ಯ ರಾಜನಿಗೆ ಏನು ವ್ಯಾಧಿ ಇದ್ದಿತು? ಯಾವುದರಿಂದ ಆರೋಗ್ಯವನ್ನು ಪಡೆದನು? ಚಕ್ರವರ್ತಿಗೆ ರೋಗವು ಬಂದುದು ಹೇಗೆ? ಅಗಸ್ತ್ಯ ಮುನಿಯು ಹೇಳುತ್ತಾನೆ, ರಾಜೋತ್ತಮನೇ, ಆ ಅನರಣ್ಯನು ಸಾರ್ವಭೌಮನು, ಕೀರ್ತಿವಂತನು, ರೂಪವಂತನೂ ಆಗಿದ್ದನು. ಆ ಮಹಾರಾಜನು ಒಂದು ದಿನ ದೇವತೆಗಳ ಗುಂಪಿನಿಂದ ಕೂಡಿದ ದಿವ್ಯವಾದ ಮಾನಸ ಸರೋವರಕ್ಕೆ ಹೋದನು. ಅಲ್ಲಿ ಸರೋವರದ ಮಧ್ಯದಲ್ಲಿದ್ದ ಒಂದು ದೊಡ್ಡದಾದ ಬೆಳ್ದಾವರೆಯ ಹೂವನ್ನು, ಆ ಹೂವಿನಲ್ಲಿ ಕೆಂಪು ಬಟ್ಟೆಯನ್ನು ಧರಿಸಿ ತೀಕ್ಷ್ಣವಾದ ಕಾಂತಿಯುಳ್ಳವನು, ದ್ವಿಭುಜನೂ ಆಗಿ ಹೆಬ್ಬೆರಳಿನಷ್ಟಿರುವ ಪುರುಷೋತ್ತಮನೊಬ್ಬನನ್ನು ಕಂಡನು. ಅದನ್ನು ಕಂಡ ಅನರಣ್ಯನು ಸಾರಥಿಗೆ, ಈ ಕಮಲವನ್ನು ನನಗೆ ತಂದುಕೊಡು, ಇವನ್ನು ತಲೆಯಲ್ಲಿ ಧರಿಸಿ ಲೋಕದಲ್ಲೆಲ್ಲರೆದುರಿಗೂ ಶ್ಲಾಘನೀಯನಾಗುವೆನು. ಆದುದರಿಂದ ತಡಮಾಡದೆ ತೆಗೆದುಕೊಂಡು ಬಾ ಎಂದು ಹೇಳಿದನು. ನೃಪೋತ್ತಮನೇ, ಹೀಗೆ ಹೇಳಿಸಿಕೊಂಡ ಸಾರಥಿಯು ಕಮಲದ ಹತ್ತಿರ ಹೋಗಿ ಅದನ್ನು ಕೀಳಲು ಕೈ ಹಾಕಿದನು. ಆಗ ತಾವರೆಯ ಹೂವನ್ನು ಅವನು ಮುಟ್ಟಿದೊಡನೆಯೇ ಹುಂ ಎಂಬ ಶಬ್ದವಾಯಿತು. ಆ ಶಬ್ದದಿಂದ ಬೆಚ್ಚಿಬಿದ್ದು ಆ ಸಾರಥಿಯು ಸತ್ತೇ ಹೋದನು. ದೊರೆಯು ಆ ಸದ್ದಿನಿಂದ ಒಡನೆಯೇ ಕುಷ್ಠರೋಗಿಯೂ ಬಣ್ಣಗೆಟ್ಟವನು, ಬಲ ವೀರ್ಯಗಳಿಲ್ಲದವನೂ ಆದನು. ತಾನು ಹಾಗಾದುದನ್ನು ನೋಡಿ ಆ ರಾಜನು ದುಃಖ ಪೀಡಿತನಾಗಿ ಇದೇನು ಎಂದು ಚಿಂತಿಸುತ್ತಾ ಅಲ್ಲಿಯೇ ನಿಂತನು. ಚಿಂತಿಸುತ್ತಿದ್ದ ಅವನ ಬಳಿಗೆ ಬ್ರಹ್ಮಪುತ್ರನು, ವಿದ್ವಾಂಸನೂ ಮಹಾತಪಸ್ವಿಯೂ ಆದ ವಸಿಷ್ಠನು ಬಂದು ಆ ದೊರೆಯನ್ನು, ರಾಜೋತ್ತಮನೇ, ಇಲ್ಲಿ ನಿನ್ನ ದೇಹದಂಡನೆಯು ಹೇಗಾಯಿತು? ಈಗ ಮಾಡಬೇಕಾದುದೇನು? ಕೇಳುತ್ತಿರುವ ನನಗೆ ಅದನ್ನು ಹೇಳು ಎಂದು ಕೇಳಿದನು. ಮಹಾತ್ಮನಾದ ವಸಿಷ್ಠನು ಹೀಗೆ ಕೇಳಲು ದೊರೆಯು ತಾವರೆ ಹೂವಿನ ವೃತ್ತಾಂತವೆಲ್ಲವನ್ನೂ ಹೇಳಿದನು. ಅದನ್ನು ಕೇಳಿ ಆ ಮುನಿಯು, ಸಾಧುವಾದ ರಾಜನೇ, ನೀನು ಆ ವಿಷಯದಲ್ಲಿ ಅಸಾಧುವಾಗಿದ್ದೆ. ಆದುದರಿಂದ ಕುಷ್ಠಿತ್ವವು ಬಂದಿತು ಎಂದು ಹೇಳಿದನು. ಋಷಿಯಿಂದ ಹೀಗೆನಿಸಿಕೊಂಡ ರಾಜನು ನಡುಗುತ್ತಾ ಕೈ ಮುಗಿದುಕೊಂಡು, ಬ್ರಹ್ಮರ್ಷಿಯೇ, ಸಾಧುವಾದ ನಾನು ಹೇಗೆ ಅಸಾಧುವಾದೆನು? ನನಗೆ ಕುಷ್ಠವು ಹೇಗೆ ಉಂಟಾಯಿತು? ಇದನ್ನು ನೀನೇ ಹೇಳಬೇಕಾಗಿದೆ ಎಂದನು. ವಸಿಷ್ಠ ಋಷಿಯು ಹೇಳುತ್ತಾನೆ, ದೊರೆಯೇ, ಇದು 3 ಲೋಕದಲ್ಲಿಯೂ ಪ್ರಸಿದ್ಧವಾದ ಬ್ರಹ್ಮೋದ್ಭವವೆಂಬ ಹೆಸರಿನ ಕಮಲ. ಇದರ ದರ್ಶನವಾದರೆ ಸರ್ವ ದೇವತೆಗಳ ದರ್ಶನವೂ ಆದಂತೆಯೇ. ಈ ಸರೋವರದಲ್ಲಿ ಇದು ಎಲ್ಲೋ 6 ತಿಂಗಳು ಕಾಣುತ್ತದೆ. ಇದನ್ನು ನೋಡಿದ ಕೂಡಲೇ ನೀರಿನಲ್ಲಿ ಪ್ರವೇಶಿಸುವ ಮನುಷ್ಯನು ಸರ್ವ ಪಾಪಗಳನ್ನು ಕಳೆದುಕೊಂಡು ಉತ್ತಮವಾದ ನಿರ್ವಾಣಕ್ಕೆ ಅರ್ಹನಾಗುತ್ತಾನೆ. ಬ್ರಹ್ಮನ ಮೂರ್ತಿಯು ಹಿಂದಿನ ಅವಸ್ಥೆಯಲ್ಲಿ ನೀರಿನಲ್ಲಿದ್ದಿತು. ಇದನ್ನು ನೋಡಿ ನೀರಿನಲ್ಲಿ ಮುಳುಗಿದವನು ಜನನ ಮರಣಗಳಿಂದ ಮುಕ್ತನಾಗುವನು. ರಾಜನೇ, ನಿನ್ನ ಸಾರಥಿಯು ಇದನ್ನು ನೋಡಿ
ನೀರಿನಲ್ಲಿ ಮುಳುಗಿದನು. ಪಾಪಪುರುಷನೇ, ದುರ್ಬುದ್ಧಿಯುಳ್ಳವನೇ, ಇಲ್ಲಿಗೆ ಬಂದ ನೀನು ಇದನ್ನು ಕೊಲ್ಲಲು ಇಚ್ಛಿಸಿದೆ. ಆದುದರಿಂದ ಕುಷ್ಠಿತ್ವವನ್ನು ಪಡೆದಿದ್ದೀಯೆ. ಪ್ರಭುವೇ, ನೀನು ಇದನ್ನು ನೋಡಿದುದರಿಂದ ಸಾಧುವೆಂದೆನು. ಬಳಿಕ ನೀನು ಮೋಹವನ್ನು ಪಡೆದುದರಿಂದ ಅಸಾಧುವೆಂದು ಹೇಳಿಸಿಕೊಂಡೆ. ದೊರೆಯೇ, ನಿನ್ನ ಕುಷ್ಠಕ್ಕೆ ಇನ್ನೊಂದು ಬೇರೆಯ ಕಾರಣವೂ ಇದೆ, ಕೇಳು. ಈ ಪದ್ಮದೊಳಗೆ ಸೂರ್ಯನು ಸಾಕ್ಷಾತ್ತಾಗಿರುವನು. ಅವನು ನಿಜವಾಗಿ ಶಾಶ್ವತನಾದ ಪರಮಾತ್ಮನೇ. ಅವನನ್ನು ನೋಡಿ ಬಳಿಕ ನೀನು ಇದನ್ನು ತಲೆಯಲ್ಲಿ ಧರಿಸುತ್ತೇನೆ, ಬಳಿಕ ಅದರಿಂದ ಯಶಸ್ಸುಂಟಾಗುವುದು ಎಂಬ ಅಭಿಪ್ರಾಯದಿಂದ ಇದನ್ನು ತರಲು ನಿನ್ನ ಸಾರಥಿಯನ್ನು ಕಳುಹಿಸಿದೆ. ಕೂಡಲೇ ಅವನು ಮೃತನಾದನು. ನೀನು ಕುಷ್ಠರೋಗವುಳ್ಳವನಾದೆ. ಆದುದರಿಂದ ರಾಜೇಂದ್ರನೇ, ನೀನು ಆರೋಗ್ಯ ವ್ರತವನ್ನು ಮಾಡು. ಅದರ ಪ್ರಭಾವದಿಂದ ನಿನಗೆ ಕುಷ್ಠರೋಗವು ನಿವಾರಣೆಯಾಗುವುದು. ವಸಿಷ್ಠ ಋಷಿಯು ಹೀಗೆ ಹೇಳುತ್ತಾ ರಾಜನ ಕಣ್ಣಿಗೆ ಮರೆಯಾದನು. ಆ ಅನರಣ್ಯ ರಾಜನು ವಸಿಷ್ಠನ ಮಾತನ್ನು ಕೇಳಿ ದಿನದಿನವೂ ಆ ಸರೋವರಕ್ಕೆ ಬಂದು ಕಮಲದಲ್ಲಿರುವ ಪರಮೇಶ್ವರನನ್ನು ತಿರುಗಿ ಸಂದರ್ಶಿಸಿದನು. ದೇವತೆಗಳು ಕೂಡ ಮಾನಸ ಸರೋವರದಲ್ಲಿರುವ ಬ್ರಹ್ಮನ ನೆಲೆಯಾದ ಉತ್ತಮವಾದ ಹೊಂದಾವರೆಯನ್ನು, ಅದರಲ್ಲಿರುವ ಹರಿಯನ್ನು ಸಂದರ್ಶಿಸಿ ತಿರುಗಿ ಜನ್ಮವಿಲ್ಲದಂತೆ ಪರಬ್ರಹ್ಮನನ್ನು ಪಡೆಯುವೆವು ಎಂದು ಹೇಳುತ್ತಾರೆ. ಇತಿ ಶ್ರೀ ವರಾಹ ಪುರಾಣೆ ಅಗಸ್ತ್ಯ ಗೀತಾಸು ಆರೋಗ್ಯವ್ರತಂ ನಾಮ 62ತಮೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 63ನೆಯ ಅಧ್ಯಾಯವಾದ ಪುತ್ರಪ್ರಾಪ್ತಿ ವ್ರತದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.